ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ಅತಿ ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೊಗೊಂಡು ಬಂದೀನಿ. ಸೊ ಅದೇನಪ್ಪ ಅಂತಂದ್ರೆ ಅಂಟಿನ ಉಂಡಿ ನೋಡ್ರಿ. ಸೊ ನಿಮ್ಗೇನಾದರೂ ಹೇರ್ಸ್ ಪ್ರಾಬ್ಲಮ್ ಇದ್ರೆ, ಹಾಗೆ ಸ್ಕಿನ್ ಪ್ರಾಬ್ಲಮ್ಮು, ಬ್ಯಾಕ್ ಪೇನು, ಸೊ ಎಲ್ಲದಕ್ಕೂ ರಾಮಬಾಣ ಅಂತಂದರೆ ಈ ಅಂಟಿನ ಉಂಡಿ ನೋಡ್ರಿ. ಸೊ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಕೊಡ್ಬೋದು. ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿರ್ತೈತಿ. ಹಂಗೆ ಮಾತ್ರ ಮಾಡೋಕ್ಕೂ ತುಂಬ ಈಸಿಯಾಗೈತಿ. ಸೊ ಅದನ್ನು ಯಾವ ರೀತಿ ಹೆಂಗಂತ ನಿಮ್ಗೆ ಬರ್ರಿ ತೋರಿಸ್ಕೊಡ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ ಈ ಸೀಡ್ಸನ್ನ ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಸೊ ಇಲ್ಲಿ 1 ಕಪ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ. 1 ಕಪ್ ಬಾದಾಮಿ, ಒಂದು ಅರ್ಧ ಕಪ್ನಷ್ಟು ನಾನು ಬ್ಲ್ಯಾಕ್ ಗ್ರೇಪ್ಸು, ಹಾಗೆ ನಾನು ಗ್ರೇಪ್ಸ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಪಿಸ್ತಾ, ಹಾಗೆ 1 ಕಪ್ನಷ್ಟು ನಾನು ಪಂಪ್ಕಿನ್ ಸೀಡ್ಸು. ಸೊ ಪಂಪ್ಕಿನ್ ಸೀಡ್ಸು ಹೇರ್ಸ್ಗೆ ತುಂಬ ಒಳ್ಳೆಯದು. ಹಾಗೆ ನಾನು ಚಿಯಾ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು 2 ಕಪ್ನಷ್ಟು ನಾನು ಡೇಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಸ್ವೀಟಿಗೆ. ಹಂಗೆ ಇಲ್ಲಿ ಒಂದು ನೋಡತ್ತಿರಲ್ಲ, ಒಂದು 3 ಚಮಚದಷ್ಟು ನಾನು ಆಳ್ವಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಕೊಬ್ಬರಿನ ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಬರ್ರಿ ಸ್ಟಾರ್ಟ್ ಮಾಡೋಣಂತ. ಇವಾಗ ನಾವೇನು ಡೇಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಬೀಜ ಎಲ್ಲ ತೆಗೆದಿದ್ದು. ಸೊ ಅದನ್ನು ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ನಾನು ಸ್ವಲ್ಪ ಸಣ್ಣ ಮಾಡ್ಕೋತೀನಂತ. ಸೊ ನೋಡಿದ್ರಲ್ಲ, ಇಷ್ಟು ಸಣ್ಣ ಆದ್ರೆ ಸಾಕಾಗತ್ತೆ. ಹಾಗೆ ಇದನ್ನು ಪಕ್ಕಕ್ಕೆ ಇಡೋಣ ಅಂತ. ಸೊ ಒಂದು ಬಾಳಿಗೆನ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 4ರಿಂದ ಒಂದು 5 ಚಮಚದಷ್ಟು ತುಪ್ಪನ ಹಾಕೊಳ್ಳೋಣ ಅಂತ. ಸೊ ತುಪ್ಪ ಪೂರ್ತಿ ಚೆನ್ನಾಗಿ ಬಿಸಿ ಆಗಬೇಕು ನೋಡಿರಿ, ಸ್ವಲ್ಪ ಚಂದ ಕಾಯಬೇಕು. ಸೊ ನೋಡ್ರಿ, ಇಲ್ಲೇ ಅಂಟು ತೊಗೊಂಡಿದ್ದೀನಿ ನಾನು. ಒಂದು 3ರಿಂದ 4 ಚಮಚದಷ್ಟು ಅಂಟನ್ನು ತೊಗೊಂಡಿದ್ದೀನಿ. ಸೊ ಈ ಅಂಟು ದೇಹಕ್ಕೆ ತುಂಬ ಒಳ್ಳೆಯದು. ಬ್ಯಾಕ್ ಪೇನ್ ಅದೇನಿರುತ್ತಲ್ಲ, ಸೊ ಹಾಗೆ ಮತ್ತು ದೊಡ್ಡವರಾದಂಥ ಮಕ್ಕಳಿಗೂ, ಬಾಣತಿಯರಿಗೂ ಎಲ್ರಿಗೂ ತುಂಬ ಒಳ್ಳೆಯದಿದೆ. ಸೊ ಇದರಿಂದ ನಮ್ಮ ಬ್ಯಾಕ್ ಪೇನ್ ಅದು ಏನೂ ಬರೋಂಗಿಲ್ಲ ನೋಡಿರಿ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನಾನು ತುಪ್ಪದ ಒಳಗಡೆ ಈ ರೀತಿ ಹಿಂಗೆ ಕರೆದಿಟ್ಕೊಳತ್ತೀನಿ. ಈ ರೀತಿ ಹಿಂಗೆ ಅಳ್ಳು ಹೊಡಿಬೇಕು ನೋಡಿರಿ. ಅದು ಈ ರೀತಿ ನಾವು ನೀಟಾಗಿ ತಕ್ಕೊಂಡ್ಬಿಡೋಣಂತ. ಒಂದು ಚಂದಾಗ ಬಸದು ಒಂದು ಪ್ಲೇಟಿಗೆ ನಾನು ತಕ್ಕೊಂಡು ಇಟ್ಕೊತೀನಂತ. ಸೊ ಇದನ್ನು ಅಂಟನ್ನು ನೀಟಾಗಿ ಕರ್ಕೊಳ್ಬೇಕಾಗತ್ತೆ. ಹಿಂಗೆ ಈ ರೀತಿ ಹಿಂಗೆ ಅಳ್ಳು ಹೊಡಿಬೇಕು ನೋಡಿರಿ. ಇಲ್ಲಾಂದ್ರೆ ಬಾಯಿ ಒಳಗೆ ಅಂಟ್ಕೊಂಡ್ಬಿಡುತ್ತೆ, ಕಚ್ಚಕ್ಕಾಗಿ ಅಲ್ಲಿಗೆ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಇದಕ್ಕೆ ನಾನು ಗೋಡಂಬಿ ಬಾದಾಮಿನ ಫಸ್ಟಿಗೆ ಹುರ್ಕೊಳ್ಳಾಕತ್ತೀನಂತ. ಗೋಡಂಬಿ ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಲ್ಲ, ಸೊ ಆವಾಗ ನಾವು ಅಷ್ಟು ಸೀಡ್ಸನ್ನು ಹಾಕೊಳ್ಳೋಣಂತ. ಮೊದಲು ಅದ್ರ ಜೊತೆಗೆ ಹಾಕೊಂಡ್ಬಿಟ್ವಿ ಅಂದ್ರೆ ಸೀಡ್ಸ್ ಅದು ಬಾದಾಮಿ ಇದು ಕರಿಬೇಕಂತ ದಪ್ಪ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ಫ್ರೈ ಆಗಂಗಿಲ್ಲ. ಸೊ ಹಾಗಾಗಿ ಮೊದಲು ನೀವು ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇವು ಉಳಿದಂಥ ಸೀಡ್ಸ್ನ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಕರ್ಕೊಬೋದು ನೋಡಿರಿ. ಸೊ ಇವಾಗ ಇಷ್ಟು ಪೂರ್ತಿ ಚೆನ್ನಾಗಿದಾದಿಂದಾಗ ನಾನು ಇವಾಗ ಮಧ್ಯೆ ಸ್ವಲ್ಪ ಆಳ್ವಿ ಹಾಕ್ಕೊಳಕತ್ತೀನಿ. ಆಳ್ವಿ ಬೇಗ ಬಂದುಬಿಡುತ್ತಲ್ಲ, ಸೊ ಹಾಗಾಗಿ ಕಹಿ ಅಂಶ ಬರುತ್ತಂತಂದು ನಾನು ಲಾಸ್ಟಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಒಂದು ಸ್ವಲ್ಪ ಮಧ್ಯ ಸೈಡ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ನೀವು ಬೇರೆ ಪಾತ್ರದಲ್ಲೂ ಮಾಡ್ಕೋಬೋದು. ಸೊ ನಾನು ಇದು ಮಧ್ಯಾಹ್ನ ಹಾಕ್ಕೊಂಡ್ಬಿಟ್ಟು ಒಂದು ಚಮಚ ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಈ ತುಪ್ಪದೊಳಗೆ ಬೆಂದಬೇಕು ನೋಡಿರಿ. ಆ ರೀತಿ ನಾನು ಸ್ವಲ್ಪ ಇದನ್ನು ಬೆಂದಿಸ್ಕೊಳ್ತೀನಂತ, ಕುದಿಸ್ಕೊಳಕತ್ತೀನಿ. ಸೊ ಇವಾಗ ನೋಡಿರಿ ಪೂರ್ತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ಪೂರ್ತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ನೀವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ, ಸೊ ಗ್ಯಾಸನ್ನು ಅಗದಿ ಕಡಿಮೆ ಉರಿಯೊಳಗೆ ಇಟ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿರಿ. ಎಲ್ಲನೂ ಹೊಂಬಣ್ಣ ಬರಬೇಕು, ಆ ರೀತಿ ನೀವು ಚೆನ್ನಾಗಿ ತುಪ್ಪದೊಳಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿ ನಾವು ಕಡಿಮೆ ಉರಿ ಒಳಗೆ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ಒಂದು ತಿಂಗಳ ಇಟ್ಟರೂ ಕೂಡ ಹಾಳಾಗಂಗಿಲ್ಲ, ಕಮ್ಮಟದು ವಾಸನೆ ಏನೂ ಬರೋಂಗಿಲ್ಲ ನೋಡಿರಿ. ಇವಾಗ ಅದ ಬಿಸಿದ್ರೊಳಗೆ ನಾನು ಈ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಸೊ ಕೊಬ್ಬರಿ ಪುಡಿ ಇದನ್ನು ತುರಿದೇನು ಇಟ್ಕೊಂಡಿದ್ನಲ್ಲ ಒಣ ಕೊಬ್ಬರಿನ, ಅದನ್ನು ಇದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಒಣ ಕೊಬ್ಬರಿನೂ ಹಂಗೆ ಹಸಿದಾಗಿ ಇತ್ತಂದ್ರೆ ಸ್ವಲ್ಪ ಬೂಸ್ರು ಬರುತ್ತೆ, ಅದನ್ನು ಕಮಟ್ ವಾಸನೆ ಬರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕೊಬ್ಬರಿನ ಈ ರೀತಿ ಸ್ವಲ್ಪ ಇದರ ಬಿಸಿ ಒಳಗೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಅಂತಂದ್ರೆ, ಸೊ ಅದು ಹಸಿ ಎಲ್ಲ ಹೋಗಿರುತ್ತೆ. ಹಂಗೆ ಕಮಟ್ ಅದೇನು ಆಗಂಗಿಲ್ಲ ನೋಡಿರಿ. ಇವಾಗ ಅದ ಬಿಸಿ ಬಾಳಿಗೆ ಒಳಗೆ ನಾವೇನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ ಡೇಟ್ಸನ್ನ, ಖಜೂರನ, ಅದನ್ನೊಳಗಡೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಇದು ನಿಮ್ಗೆ ಗೊತ್ತಾಗುತ್ತೆ, ಬಿಸಿದ್ರೊಳಗೆ ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ವಿ ಅಂದ್ರೆ ಸಾಫ್ಟ್ ಆಗುತ್ತೆ. ಸೊ ಅಷ್ಟನ್ನು ಇದ್ರೊಳಗಡೆ ಹಾಕ್ಕೊಳಕತ್ತೀನಿ. ಲಾಸ್ಟಿಗೆ ಒಂದು 3 ಚಮಚದಷ್ಟು ನಾನು ಗಸಗಸೆ ಹಾಕ್ಕೊಂಡು ಹಂಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಪೂರ್ತಿ ನೀವು ಇದು ಡೇಟ್ಸ್ ಏನಂತಲ್ಲ, ಖಜೂರು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಸೊ ಆ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕಾಗತ್ತೆ. ಎರಡೂ ಕೈಯಿಂದ ಸ್ವಲ್ಪ ಚೆನ್ನಾಗಿ ಹಿಂಗೆ ನೀವು ಉಜ್ಜಿಬಿಟ್ಟು ನೀವು ಮಾಡಿಕೊಡ್ರಿ. ಸ್ವಲ್ಪ ಬಿಸಿ ಇರುತ್ತೆ ಸ್ಟಾರ್ಟಿಂಗು, ಆಮೇಲೆ ಹೋಗ್ತಾ ತಣ್ಣಗಾಗತ್ತಲ್ಲ. ಸೊ ಆವಾಗ ಎರಡೂ ಕೈಯಿಂದ ನೀವು ಚೆನ್ನಾಗಿ ಇದನ್ನು ತಿಕ್ಕಿ ಅದು ಸಿಹಿ ಎಲ್ಲನೂ ಅಂಟ್ಕೊಳ್ಬೇಕಲ್ಲ. ಸೊ ಆ ರೀತಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಸೊ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಹಾಗೆ ನಾನು ವಾಟರ್ ಮೆಲನ್ ಸೀಡ್ಸ್ ಎಲ್ಲನೂ ಹಾಕಿದ್ದೀನಲ್ಲ. ಸೊ ಇದಂತೂ ಹೇರ್ಸ್ಗಂತೂ ತುಂಬ ಒಳ್ಳೇದು ನೋಡಿರಿ. ಕೂದಲು ಸಮಸ್ಯೆ ಏನೈತಿ, ಹಂಗೆ ಮತ್ತು ಸ್ಕಿನ್ನಿಂದ ಏನು ಸಮಸ್ಯೆ ಐತಲ್ಲ, ಸೊ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಮೇಲ್ಗಡೆ ಇನ್ನೂ ಸ್ವಲ್ಪ ಸ್ವೀಟಿಗೆ ನಾನು ಅಂದ್ರೆ ಉಂಡೆ ಕಟ್ಟಕ್ಕೆ ನಮಗೆ ಸ್ವಲ್ಪ ಕೈಯಾಗ ಉಂಡೆ ಆಗಬೇಕಲ್ಲ. ಸೊ ಅದಕ್ಕೆ ಒಂದು 2 ಚಮಚದಷ್ಟು ನಾನು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇದು ನಿಮಗೆ ಜೇನುತುಪ್ಪ ಇಲ್ಲ
ಇಲ್ಲ ಅಂತಂದರೆ ನೀವು ಬೆಲ್ಲದ ಪಾಕನ ಒಂದು ಸ್ವಲ್ಪ ಹಾಕ್ಕೋಬೋದು. ಸೊ ನಾನಿಲ್ಲಿ ಬೆಲ್ಲ ಮತ್ತು ಶುಗರ್ನ ಏನು ಯೂಸ್ ಮಾಡ್ಕೊಂಡಿಲ್ಲ, ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಜೇನುತುಪ್ಪ ಹಾಕ್ಕೊಂಡ್ಬಿಟ್ಟು ಕೂಡ ನೀವು ಒಂದು 15 ಗಂಟಲೆ ನೀವು ಉಂಡಿನ ಇಡ್ಬೋದು. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆನ ಮಾಡಿಟ್ಕೊಳ್ತೀನಿ ನೋಡಿರಿ. ಸೊ ನೋಡಕತ್ತಿರಲ್ಲ ತುಂಬ ಚೆನ್ನಾಗೈತಿ. ಸೊ ಆಳ್ವಿ ಬೀಜನೂ ಮೇಲ್ಗಡೆ ಎಲ್ಲನೂ ಕಾಣಿಸುತ್ತೆ. ಸೊ ಆಳ್ವಿನೂ ಕೂಡ ಸೊ ಬ್ಯಾಕ್ ಪೇನಿಗೆ ಅಥವಾ ಎಲ್ಲದಕ್ಕೂ ತುಂಬ ಒಳ್ಳೆಯದು ನೋಡಿರಿ. ಹಾಗಾದ್ರಾಗಲೇ ಚಿಯಾ ಸೀಡ್ಸ್ನೂ ಅದ. ಸೊ ಅದು ಕೂಡ ತುಂಬ ಒಳ್ಳೆಯದು. ಪ್ರತಿಯೊಂದು ಅಂಶನೂ ನಾನು ಏನು ಹಾಕಿದ್ದೇನಲ್ಲ ಸೊ ಎಲ್ಲನೂ ಆರೋಗ್ಯಕರವಾಗಿರ್ತೈತಿ. ಸೊ ಬೆಳಗಿನ ಜಾವಕ್ಕೆ ನೀವೇನು ಡೈಲಿ ಒಂದು ಉಂಡೆ ತಿನ್ನತ್ರ ಅಂತಂದ್ರೆ ಸೊ ದಷ್ಟು ಮುಷ್ಟವಾಗಿರ್ತೀರಿ ನೋಡಿರಿ. ಸೊ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಸೊ ಎರಡೂ ಕೈಯಿಂದ ಆರಾಮ್ಸೆಯಾಗಿ ನೀವು ಉಂಡಿನ ಕಟ್ಕೋಬೋದು ನೋಡಿರಿ. ಏನು ಉಂಡೆ ಕಟ್ಟಕ್ಕೆ ಭಾಳ ಕಷ್ಟ ಅಂತ ಏನು ಅನ್ಸಂಗಿಲ್ಲ, ನಿಮ್ಗೆ ಈಸಿಯಾಗಿ ಉಂಡೆ ಕಟ್ಕೋಬೋದು. ಸೊ ಈ ರೀತಿ ನಾನು ಉಂಡೆ ಕಟ್ಕೊಂಡು ಒಂದು ಪ್ಲೇಟಿಗೆ ನಾನು ತಗೊಂಡ್ಬಿಡ್ತೀನಿ ಅಂತ. ಸೊ ಲಾಸ್ಟಿಗೆ ರೆಡಿ ಆಗೈತಿ ಉಂಡೆ. ಸೊ ನೋಡಿರಿ ಒಂದು ಪ್ಲೇಟಿಗೆ ನಾನು ತಗೊಂಡು ಬಿಟ್ಕೊಂಡ್ಬಿಟ್ಟಿನಿ ಅಂಟಿನ ಉಂಡಿನ. ಸೊ ಬಹಳ ರುಚಿಕರವಾಗಿ ಆರೋಗ್ಯಕರವಾಗೈತಿ. ಹಂಗೆ ನೋಡಿರಿ ಆರೋಗ್ಯಕ್ಕೂ ತುಂಬ ಒಳ್ಳೇದೈತಿ. ಸೊ ನೀವು ಮನ್ಯಾಗ ಈ ರೀತಿ ಉಂಡಿನ ಮಾಡ್ಕೊಂಡು ತಿನ್ನಿರಿ. ಹಂಗೆ ಒಂದು ಸರಿ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂತ 15 ಗಂಟಲೆ ನೀವು ಆರಾಮಸೆಯಾಗಿ ತಿನ್ಬೋದು. ಒಂದು ಸ್ವಲ್ಪನೂ ಹಾಳಾಗಂಗಿಲ್ಲ. ನಾನು ತೋರಿಸ್ತಂಥ ಮೆಥಡ್ ಒಳಗೆ ಮಾಡ್ಕೊಂಡು ತಿನ್ನಿರಿ. ಸೊ ತುಂಬ ಸಾಫ್ಟಾಗಿ ಬಂದೈತಿ, ಬಾಯಿಲಿಟ್ರೆ ಕರಗತ್ತೆ. ಸೊ ಅದು ಅಂಟಿಂದ ಕ್ರಿಸ್ಪಿನೆಸ್ ಹಂಗೆ ಬಾಯಿಲಿ ನಿಮ್ಗೆ ಗೊತ್ತಾಗತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬಂದೈತಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಮನೆ ಒಳಗೆ ಈ ಅಂಟಿನ ಉಂಡಿನ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ರೀ.